ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು 8 ಲೋಟ ನೀರನ್ನ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು 4 ಲೋಟ ಅಕ್ಕಿನ ತೊಳೆದು ನೆನೆಸ್ಕೊಂಡಿದ್ದೀನಿ. ಒಂದು 20ರಿಂದ ಅರ್ಧ ಗಂಟೆಯಷ್ಟು ನೆನೆಸಿದ್ದೀನಿ. ಇವಾಗ ಕುಕ್ಕರ್ಗೆ ಒಂದು 12 ಹಸಿಮೆಣಸಿನ್ಕಾಯಿ ಹಾಗೆ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಅಷ್ಟೇ. ಇವಾಗ ಇದಕ್ಕೆ ಒಂದು ಈರುಳ್ಳಿ ದಪ್ಪದನ್ನು ಹೆಚ್ಚಿ ಹಾಕ್ಕೊಳ್ತೀನಿ. ಒಂದು ಚಿಟಿಕೆ ಸಾಲ್ಟನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಹುರಿದಾದ ನಂತರ ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ನಾನು ಒಂದು 3ರಿಂದ 4 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಒಂದು 3 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಸ್ಟಾರ್ ಹೂವು, 3 ಏಲಕ್ಕಿ, ಹಾಗೆಯೇ ಮರಾಠಿ ಮೊಗ್ಗು ಒಂದೆರಡು, ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು 8ರಿಂದ 10 ಲವಂಗನ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ ಬೇಕಿದ್ರೂ ತೆಂಗಿನಕಾಯಿನ ಸೇರಿಸ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ಇವಾಗ ನಾನು ಕುಕ್ಕರ್ನ ಇಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೊಳ್ತೀನಿ. ಅಡುಗೆ ಎಣ್ಣೆನ ಹಾಕೊಂಡ ನಂತರ ಇದು ಟೊಮೊಟೊ, ಒಂದು 3 ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ 4 ದಪ್ಪ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ನಾನು ಅಡುಗೆ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ, ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ. ಇವಾಗ ಒಂದೆರಡು ಹಿಡಿಯಷ್ಟು ಬಟಾಣಿನ ನೆನೆಸಿಟ್ಟಿದ್ದೆ, ರಾತ್ರಿಯೇ ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಿದ್ದೀನಿ ಕುಕ್ಕರ್ಗೆ. ಆನಂತರ ಇದಕ್ಕೆ ಪಲಾವ್ ಎಲೆ ಒಂದು 3ರಿಂದ 4, ಹಾಗೆ ಪಲಾವ್ ಎಲೆ, ಕಲ್ಲು ಹೂವು, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಎಲ್ಲನೂ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಆನಂತರ ಒಂದು 4 ಟೊಮೊಟೊ ಹೆಚ್ಚಿರೋದು ದಪ್ಪದು 4 ಟೊಮೊಟೊ ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಇದು ಚೆನ್ನಾಗಿ ಬೆಂದ ನಂತರ ನಾನು ಇದಕ್ಕೆ ಮಸಾಲೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗೋವರೆಗೂ ನೀರನ್ನ ಹಾಕಲ್ಲ. ಇದು ಎಣ್ಣೆನ ಬಿಡುವಾಗ ನಾನು ಮಿಕ್ಸಿ ಜಾರನ್ನ ತೊಳೆದಿರೋ ಬಿಸಿ ನೀರನ್ನೇ ಹಾಕ್ಕೊಳ್ತೀನಿ. ಇವಾಗ ಬೆಂದಿದೆ, ಸ್ವಲ್ಪ ಎಣ್ಣೆ ಬಿಡ್ತಿದೆ. ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಕಾಯಿಸಿಟ್ಟಿರೋ ನೀರನ್ನ 8 ಲೋಟ ನೀರನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಇದು ರುಚಿಗೂ ಹಾಗೆಯೇ ಅನ್ನ ಉದುದ್ರಾಗಿ ಬರುತ್ತೆ, ಅದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯುವಾಗ, ಈ ರೀತಿ ಕುದಿಯುವಾಗ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ಲ ಆ ಅಕ್ಕಿನ ಹಾಕ್ಕೊಳ್ತೀನಿ. ಇವಾಗ ಅಕ್ಕಿ ಹಾಕೊಂಡ ನಂತರ ಇದು ಚೆನ್ನಾಗಿ ಬೇಯಬೇಕು. ಅಂದರೆ ನೀರಿನ ಅಂಶ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ತಾ ಇರಬೇಕು. ನಾನು ನೋಡಿ ಅಕ್ಕಿನೆಲ್ಲ ಹಾಕ್ಕೊಂಡಿದ್ದೀನಿ. ನಾಲ್ಕು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ಇದನ್ನು ಆವಾಗವಾಗ ಕೈ ಆಡ್ತಾ ಇರಬೇಕು, ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ. ಆನಂತರ ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಈ ರೀತಿ ನೀರು ಕಡಿಮೆ ಆದಾಗ ನಾನು ಕುಕ್ಕರ್ ಲಿಡ್ನ ಹಾಕಿ ವಿಸಿಲ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದು ದಮ್ ಕಟ್ಟಿದಂಗೆ ಆಗುತ್ತೆ. ಹಾಗಾಗಿ ತಳನೂ ಹತ್ತೋದಿಲ್ಲ. ನಾನು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ವಿಸಿಲ್ ಏನು ಕೂಗಿಸೋಗಿಲ್ಲ, ತೆಗೆದು ಆನಂತರ ನೋಡಿ ಈ ರೀತಿ
ಅನ್ನ ಟೊಮೊಟೊ ಬಾತ್ ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು.